ಈಗ ಕಿಟ್ಟಪ್ಪನು ನಮ್ಮ ಭಾಗ 1 ಕಾರ್ಯಕ್ರಮದಲ್ಲಿ ಅಂದರೆ ನಮ್ಮ ಆ ಕಾರ್ಯಕ್ರಮದಲ್ಲೂ ಇದೇ ಥರ ಬಂದು ತನ್ನ ಎಲ್ಲ ಅನುಭವಗಳನ್ನು ಹೇಳಿಕೊಂಡಿದ್ದಾರೆ. ಆ ನೆನಪುಗಳನ್ನು ನೀನು ಒಂದು ಸ್ವಲ್ಪ ನಮ್ಮೊಂದಿಗೆ ಹಂಚ್ಕೊಂಡ್ರೆ ಭಾಗ 1 ಬಹಳ ಚೆನ್ನಾಗಿರುತ್ತೆ. ಒದ್ದಾಯ ಬಿಡ್ತೀವಿ ನೆನೆಸ್ಕೊಂಡ್ರೆ. ತುಂಬ ಅದನ್ನು ನಾಕ್ಷಕರು ತುಂಬ ಚೆನ್ನಾಗಿ ಹೇಳಿದರು, ಅದರ ಪ್ರೋಸೆಸ್ ಹೇಗಿತ್ತು ಅಂತ. ಅಲ್ಲ, ಎಲ್ಲ ಕ್ರೆಡಿಟ್ಸು ನಾಕ್ಷಕರಿಗೆ ಹೋಗಬೇಕು. ನಿರ್ಮಾಪಕರು ಬಂದವರು ನಮ್ಮನ್ನು ಊಟಿ ಶೆಡ್ಯೂಲ್ ಮಾಡಿದ್ಮೇಲೆ ಮತ್ತೆ ದಾರಿಗೆ ಬಿಟ್ಟರು. ಅವರು ಅದು ಹೇಗೆ ಮುಗಿಸಿದ್ರು, ಹೇಗೆ ಶುರು ಮಾಡಿದ್ರು, ಅವ್ರ ಬಾಯಲ್ಲೇ ರೋಚವಾಗಿ ಕೇಳಿಸುತ್ತದೆ. ಥ್ಯಾಂಕ್ ಯು ಗೆಳೆಯ, ವಂಡರ್ಫುಲ್. ಆ್ಯಂಡ್ ಎನಿ ವಿಚ್ ವೇ ಅಣ್ಣ, ಒಂದು ಸಕ್ಸಸ್ ಸಿಕ್ಕಿದಾಗ ಅದನ್ನು ಅನುಭವಿಸಿದ್ವಲ್ಲ, ಅದ್ರ ಜೊತೆ ಆ ನೋವೆಲ್ಲ ಮರ್ತೋಯ್ತು. ಆನಂದ್ ಆಡಿಯೋ, ಮೋಹನ್ ಸರ್, ನಾರಾಯಣ್ ಸರ್ ಮತ್ತು ನಮ್ಮ ರವಿ ಬೆಳಗೆರೆ ಸರ್ ಅವ್ರನ್ನೂ ನೆನೆಸ್ಕೋಬೇಕು ಈ ಸ್ಟೇಜಲ್ಲಿ. ಅವರೆಲ್ಲ ತುಂಬ ಹೆಲ್ಪ್ ಮಾಡಿದರು ಆ ಸಿನಿಮಾಗೆ. ಜೊತೆಗೆ ಕೆ ಪಿ ಶ್ರೀಕಾಂತ್. ಆ್ಯಂಡ್ ಒಂದು ಸಾಂಗು ಶ್ಯಾಮ್ ಬ್ರದರ್ಗೆ ಹೇಳಿದೆ, ಒಂದು ಫಾಸ್ಟ್ ಸಾಂಗ್, ನಿಮ್ಮ ಫಾಸ್ಟ್ ನಂಬರ್ ಬಿಡೋಣ ಅಂತ ರೇಡಿಯೋಲಿ. ಅವಾಗ ರೇಡಿಯೋ ತುಂಬ ಪವರ್ಫುಲ್, ಇವತ್ತಷ್ಟು ಡಿಜಿಟಲ್ ಮೀಡಿಯಾ ಇರಲಿಲ್ಲ. ಅವ್ರೇನು ಮಾಡಿದ್ರು, ಒಂದು ಬೇರೆ ಸಾಂಗ್ ಬಿಟ್ಟರು. ನಾನು ಹೇಳಿದೆ, ಈ ಸಾಂಗ್ ಬಿಡಿ, ಇದು ಇಟ್ಟಾಗತ್ತೆ ಅಂದೆ. ನೀನು ಬ್ರಹ್ಮನ ಅಂದರು. ನನಗೆ ಅದು ಗೊತ್ತಿಲ್ಲ, ನನ್ನ ಕಿವಿ ಚೆನ್ನಾಗಿದೆ ಅಷ್ಟೇ. ಸಂಜು ಮತ್ತು ಗೀತಾ ಬಿಡಿ ಅಂದೆ. ಆ ಸಾಂಗ್ ಬಿಟ್ಟ ಮೇಲೆ ರೇಡಿಯೋದಲ್ಲಿ ಉದಯ ಮ್ಯೂಸಿಕಲ್ಲಿ ಆ ಸಾಂಗ್ ಪ್ಲೇ ಆದಮೇಲೆ ಆ ಸಿನಿಮಾದ ಹಣೆ ಬರಹನೇ ಚೇಂಜ್ ಆಗೋಯ್ತು. ಫಸ್ಟ್ ಹಾಫ್ ಎಡಿಟ್ ಮಾಡಿ ನಾನು ಯಾವಾಗಲೂ ಎಲ್ಲ ನನ್ನ ಟೀಮಿಗೆ ತೋರಿಸ್ತೀನಿ. ಫಸ್ಟ್ ಹಾಫ್ ಎಲ್ಲರೂ ಎಕ್ಸ್ಟ್ರಾರ್ಡಿನರಿ ಬಿಟ್ಟೋದ್ರು. ಸೆಕೆಂಡ್ ಹಾಫ್ ತೋರಿಸ್ದೆ, ಯಾರೂ ಮಾತಾಡಲಿಲ್ಲ, ಎಲ್ಲ ಮೆತ್ತಿಗೆ ಎಸ್ಕೇಪ್ ಆಗ್ಬಿಟ್ರು. ನಾವು ಬೇರೆ ಸಾಲ ಸೋಲ ಮಾಡಿ ಬೀದಿಲಿ ಬಡ್ಡಿಗೆ ತಂದು ಮಾಡಿದ್ದೀವಿ ಪಿಕ್ಚರು. ಏನಪ್ಪ ಮಾಡೋದು ಇವರು? ನನ್ನ ಫ್ರೆಂಡ್ಸೇ, ನಮ್ಮ ಕ್ಯಾಮ್ರಮನ್ ಸತ್ಯಾಗಿಡಿಯವರು, ನಮ್ಮ ಎಫೆಕ್ಟ್ಸ್ ರಾಜನ್ ಎಲ್ಲ. ನಾನು ಎಡಿಟ್ರ್ ಕೂತ್ಕೊಂಡು ಏನು ಮಾಡೋದು ಅಂತ. ದುಡ್ಡಿದೆಯಾ ಅಂದೆ. ಹ್ಞೂ ಅಂದ. ಹೋಗಿ ಏನೋ ಹೇಳಿದೆ, ಕಿವಿಲಿ ತಗೋಬಾರ್ದು ತಂದ. ಕಾರಲ್ಲಿ ಕೂತೆ. ಬೆಳಗಿನ ಜಾವ 4:15 ಒಂದು ಐಡಿಯಾ ಹೊಡೀತು. ಎಲ್ಲರೂ ಏನು ಹೇಳಿದ್ರು, ಇಲ್ಲಿ ಎಂಟರ್ಟೈನ್ಮೆಂಟ್ ಸಿಗ್ತಲ್ಲ ಸೆಕೆಂಡ್ ಹಾಫಲ್ಲಿ ಅಂತ. ಸರಿ, ಈ ಸಂಜು ಮತ್ತು ಗೀತಾ ಅನ್ನೋ ಸಾಂಗ್ ಏನಿತ್ತು, ಇಂಟ್ರೋಲ್ ಮುಂಚೆ ಇಟ್ಟಿದ್ವಿ. ಆ ಸಾಂಗ್ 4:15 ಫೋನ್ ಮಾಡಿದೆ ನಾನು ಎಡಿಟ್ರಿಗೆ, ಹರ್ಷ ಬಾಯಿಗೆ. ಪಾಪ ಅವನು ಅಪ್ಸೆಟ್ ಆಗಿಲ್ಲ ಎಡಿಟ್ರು. ಇಮಿಡಿಯೇಟಾಗಿ ಬಂದರು, ಈ ಸಾಂಗ್ ತೆಗೆದು ಅಲ್ಲಿ ಹಾಕೋದು. ಇಂಟರ್ವಲಲ್ಲಿ ಇದು ಅವನ್ನ ಕ್ಲೈಮ್ಯಾಕ್ಸ್ಗೆ ಹಾಕಿದ್ವಿ. ಥಿಯೇಟ್ರ್ ಅವ್ನಿಗೆ ಯಾರಿಗೂ ತೋರ್ಸಕ್ಕೆ ಹೋಗಲಿಲ್ಲ. ಇದೇ ಫೈನಲ್ಲಿ ಈಗ ಹಿಟ್ಟಾಗುತ್ತೆ ನಡಿ ಅಂತ ನಾನು. ಥಿಯೇಟ್ರಲ್ಲಿ ಎಲ್ಲ ನನ್ನ ಸ್ನೇಹಿತರು ನನ್ನ ಮೈ ಮೇಲೆ ಬಿದ್ದು. ಎಕ್ಸ್ಟ್ರಾರ್ಡಿನರಿ ಹಿಟ್ಟಾಯಿತು ಸಿನಿಮಾ. ಕೆಳಗಡೆ ಬಂದು ಪ್ರೆಸ್ ಅವ್ರಿಗೆ ಟಿಕೆಟ್ ಕೇಳ್ತಾ ಇದ್ದೀನಿ, ಹೌಸ್ಫುಲ್ ಅಂತ ಇದ್ದಾರೆ. ಎಂಟೈರ್ ಕರ್ನಾಟಕ 23 ಥಿಯೇಟ್ರ್ಗಳಲ್ಲಿ 100 ಡೇಸ್ ಆಯಿತು. ಸರಿ, ಸುಮಾರು 50 ಮೇಲೆ ಥಿಯೇಟ್ರಲ್ಲಿ 50 ಡೇಸ್ ಆಯಿತು. ಇಟ್ ವಾಸ್ ಅ ವೆರಿ ಬಿಗ್ ಹಿಟ್ ಫಾರ್ me and also to my team and also to Kitappa, and audio was blockbuster. Thank you Anand bhai, nama audio owner illidare. Let us welcome him. Yes.